ಪೊಲೀಸ್ ಕಾನ್ಸ್ಟೇಬಲ್ಗೆ ಪ್ರಿಪ್ರೇಷನ್ ಆಗ್ತಿರ್ತಕ್ಕಂಥ ಎಲ್ಲಾ ಸ್ಪರ್ಧಾಕಾಂಕ್ಷಿಗಳು ಕೇಳ್ತಿರ್ತಕ್ಕಂಥ ಕ್ವಶನ್ ಇದು. ಸರ್, ನನಗೆ ಓದ್ತಾ ಇರೋದು ನೆನ್ಪು ಉಳಿತಾ ಇಲ್ಲ, ನನಗೆ ಕಾನ್ಸಂಟ್ರೇಷನ್ ಅನ್ನೋದು ಬರ್ತಾನೆ ಇಲ್ಲ ಸರ್, ಅದಾದ್ಮೇಲೆ ನನಗೆ ಓದಿದ್ದೆಲ್ಲ ಮರುವಾಗ್ತಾ ಇದೆ, ಭಯ ಆಗ್ತಾ ಇದೆ ಸರ್ ನಮಗೆ ಅಂತೇಳಿ ಎಲ್ಲರೂ ಕ್ವಶನ್ ಕೇಳ್ತಾ ಇದ್ದೀರಾ. ಇದಕ್ಕೆ ನನಗೆ ನೀವು ಕೇಳಿರೋದು ಏನಾದರೂ ಮೋಟಿವೇಶನ್ ಕೊಡಿ ಸರ್ ಅಂತ ಹೇಳಿ ಕೇಳಿದ್ದೀರಾ. ದಯವಿಟ್ಟು ಇದಕ್ಕೆ ನಾನು ಮೋಟಿವೇಶನ್ ಕೊಡುವಂತ ವ್ಯಕ್ತಿ ನಾನಲ್ಲ, ಆದ್ರೆ ನಿಜ ಬದುಕನ್ನ ನಿಮಗೆ ಹೇಳ್ತೀನಿ ನಾನು. ಈ ತರದ ಪರಿಸ್ಥಿತಿಗಳು ನೀವು ಫೇಸ್ ಮಾಡ್ತಿದ್ದೀರಾ ಅಂತಂದ್ರೆ ಸ್ವಲ್ಪ ನಿಮ್ಮ ಮನೆ ಕಡೆ ಗಮನವನ್ನು ಕೊಡಿ. ನಾವೆಲ್ಲ ಎಲ್ಲಿದ್ದೀವಿ ಇನ್ನೂ ಅಂತ. ಅದೇ ಮಾಳಿಗೆ ಮನೆ, ಹಂಚಿನ ಮನೆ, ತಗಡಿನ ಮನೆಯಲ್ಲಿ ವಾಸ ಮಾಡ್ತಾ ಇದೀವಿ ನಾವೆಲ್ಲ. ಹುಟ್ಟಿರೋದು ಮಿಡಲ್ ಕ್ಲಾಸ್ ಅಲ್ಲಿ. ನನ್ನ ತಂದೆ ಏನ್ ಜಾಸ್ತಿ ದುಡ್ಡನ್ನೋ ಆಸ್ತಿನೋ ಮಾಡಿಟ್ಟಿಲ್ಲ ಬ್ರದರ್. ನನ್ನ ತಂದೆನೂ ಅಷ್ಟೇ, ನಿಮ್ ತಂದೆನೂ ಅಷ್ಟೇ. ಯಾರಿಗೆ ಸರ್ಕಾರಿ ಹುದ್ದೆ ಬೇಕು ಬೇಕು ಅಂತ ಹೇಳಿ ಕಾತುರದಲ್ಲಿ ನಾವೆಲ್ಲ ಓದ್ತಾ ಇದೀವಿ, ಎಫರ್ಟ್ ಅನ್ನ ಹಾಕ್ತಾ ಇದೀವಿ. ಎಲ್ಲ ಮಿಡಲ್ ಕ್ಲಾಸ್ ನವರೇ ನಾವೆಲ್ಲ. ನಮ್ಮ ಹಳ್ಳಿಗಳಲ್ಲಿ ಈಗ್ಲೂ ಕೂಡ ಒಂದ್ ಒಳ್ಳೆ ಎಲೆಕ್ಟ್ರಿಸಿಟಿ ಇಲ್ಲ, ಅಂದ್ರೆ ಬೀದಿ ದೀಪಗಳಿಲ್ಲದೆ ಇರ್ತಕ್ಕಂಥ ಹಳ್ಳಿಗಳಲ್ಲಿ ಬೆಳೀತಾ ಇದೀವಿ ನಾವೆಲ್ಲ. ಒಳ್ಳೆ ಚರಂಡಿ ವ್ಯವಸ್ಥೆ ಇಲ್ಲ, ರೋಡಿನ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಂತರೂ ಇನ್ನೂ ಅದು RO ವಾಟರ್ ಅನ್ನೋದು ಕಾಣ್ಲಾರ್ದ ಒಂದು ದೊಡ್ಡ ಒಂದು ವಸ್ತು ಅದು. ಸ್ವಂತ ಹಳ್ಳಿಗಳಲ್ಲಿ ನಾವೆಲ್ಲ ಬೆಳೀತಾ ಇದೀವಿ. ನಮ್ಮ ತಂದೆ ತಾಯಿಗಳು ಬ್ರದರ್ ನಮ್ಮ ಜೀವನವನ್ನು ಸಾಗಿಸ್ಲಿಕ್ಕೆ, ಅಂದ್ರೆ ನಮ್ಮ ಕುಟುಂಬದ ಪರಿಸ್ಥಿತಿಯನ್ನು ನಿಭಾಯಿಸ್ಲಿಕ್ಕೆ ಇನ್ನೊಬ್ರು ಮನೆಯಲ್ಲಿ ಕೂಲಿ ಆಳಾಗಿ ದುಡಿಲಿಕ್ಕೆ ಹೋಗ್ತಾ ಇದ್ದಾರೆ. ಅಂತ ಮನೆತನದಲ್ಲಿ ಹುಟ್ಟಿರೋರು ನಾವು. ಕಾನ್ಸಂಟ್ರೇಷನ್ ಸಿಗ್ತಾ ಇಲ್ಲ, ನನಗೆ ಓದ್ಲಿಕ್ಕೆ ಆಗ್ತಾ ಇಲ್ಲ, ನೆನಪೇ ಉಳಿತಾ ಇಲ್ಲ ಅಂತ ಹೇಳಿ ಅದೇ ಒಂದು ರ್ಯಾಪನ್ನು ಬೆಳೆಸ್ಕೊಂಡು ಹೋಗೋದಕ್ಕಿಂತ ಇದರಿಂದ ಓವರ್ಟೇಕ್ ಆಗೋದು ಹೆಂಗೆ ಅಂತ ಯೋಚನೆ ಮಾಡಿದ್ರೆ ದಯವಿಟ್ಟು ನಿಮಗೆ ಕಾನ್ಸಂಟ್ರೇಷನ್ ಅನ್ನೋದು ಅವಾಗ ಬರುತ್ತೆ, ನೆನಪು ಅನ್ನೋದು ಅವಾಗ ಉಳಿಯುತ್ತೆ. ನಿಮ್ಮಲ್ಲಿ ಆ ಅರಿವು ಮೂಡಬೇಕು, ಯಾವ ಪರಿಸ್ಥಿತಿಯಲ್ಲಿ ಇದೀವಿ ನಾವು, ಅದರಿಂದ ಓವರ್ಟೇಕ್ ಮಾಡೋದು ಹೆಂಗೆ ಅಂತಂದ್ರೆ ಓದೋದು ಒಂದೇ ಓವರ್ಟೇಕ್ ಮಾಡೋದು. ಈ ವಿದ್ಯೆ ಅನ್ನೋದು ಮಾತ್ರ ಅದನ್ನ ಬದಲಾವಣೆ ಮಾಡುತ್ತೆ. ಓದು ಅನ್ನೋದು ಮಾತ್ರ ಅದಕ್ಕೊಂದು ಅಸ್ತ್ರ. ಏನ್ ಪರಿಸ್ಥಿತಿನ ನೀನ್ ಫೇಸ್ ಮಾಡ್ತಿದೀಯ ಅದನ್ನ ಬ್ರೇಕ್ ಮಾಡಿ ನಿಂದೇ ಆದಂತಹ ಒಂದು ಬೇರೆ ಒಂದು ಲೋಕವನ್ನ ಅಥವಾ ಜೀವನವನ್ನ ಸಾಗಿಸ್ಲಿಕ್ಕೆ, ಹೊಸ ರೂಪವನ್ನ ಕೊಡ್ಲಿಕ್ಕೆ ನಿನ್ನ ಬದುಕಿಗೆ, ನಿನ್ನ ಕುಟುಂಬಕ್ಕೆ, ನಿನ್ನ ಊರಿಗೆ ಅಂತಂದ್ರೆ ನೀನು ಇವತ್ತು ಬಿಟ್ಟಿರ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ನಾನು ಯಾವ ರೀತಿಯಲ್ಲಿ ಓದಬೇಕು ಅದೇ ಎಫರ್ಟ್ ಅನ್ನ ಹಾಕಿಕೊಂಡಿದ್ರೆ ಮಾತ್ರ. ಸ್ಯಾಕ್ರಿಫಿಕೇಶನ್ ಕೇಳುತ್ತೆ ಬ್ರದರ್ ಸಕ್ಸಸ್ ಅನ್ನೋದು. ಸರ್, ನಿದ್ದೆ ಬರ್ತಾ ಇಲ್ಲ ಅಂತ ಹೇಳ್ತೀರಾ, ಸರಿಯಾಗಿ ನಿದ್ದೆ ಆಗ್ತಾ ಇಲ್ಲ, ಕಡಿಮೆ ನಿದ್ದೆ ಮಾಡ್ತಾ ಇದೀವಿ ಅಂತ ಹೇಳ್ತೀರಾ. ಹೌದು, ಸಕ್ಸಸ್ ಅನ್ನೋದು ಸ್ಯಾಕ್ರಿಫಿಕೇಶನ್ ಕೇಳುತ್ತೆ. ಅದರಿಂದ ಫಾರ್ಮು ನಿದ್ದೆನ ಕೇಳ್ಬೋದು, ಊಟನ ಕೇಳ್ಬೋದು, ಅಥವಾ ನಿಮ್ಮ ಲಕ್ಸುರಿ ಲೈಫನ್ನ ಕೇಳ್ಬೋದು. ನೀವೆಲ್ಲ ಬದುಕ್ತಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಕೂಡ ಬದುಕಿದೀವಿ. ಸರಿಯಾದ ಊಟ ಸಿಗ್ತಾ ಇಲ್ಲ ಅಂದ್ರೆ ಹೌದು, PG ಯಲ್ಲಿ ಕೊಡುವಂತ ಊಟವನ್ನೇ ತಿಂದು ನಾವಿವತ್ತು ಬಂದಿದೀವಿ ಇಲ್ಲಿವರೆಗೂ. ನೀವ್ ಹೇಳ್ತೀರಾ PG-ಗಳಲ್ಲಿ ರೂಮ್ಗಳು ಸರಿ ಇಲ್ಲ ಸರ್, ಸರಿಯಾಗಿ ಫ್ಯಾನ್ ವರ್ಕ್ ಆಗ್ತಾ ಇಲ್ಲ, ಬಾತ್ರೂಮ್ಗಳ ಪರಿಸ್ಥಿತಿ ಅಂತ ಹೇಳಕ್ಕೆ ಆಗಲ್ಲ ಸರ್, ಆ ರೀತಿಯಲ್ಲಿ ಅಂತ ಬದುಕ್ತಾ ಇದೀವಿ ಅಂತ ಹೇಳ್ತಿದ್ರಿ. ನಾವು ಕೂಡ ಅಲ್ಲೇ ಬದುಕ್ತವ್ರು, ಅದೇ ಪರಿಸ್ಥಿತಿನ ಫೇಸ್ ಮಾಡಿದವರು. ಯಾಕಂದ್ರೆ ನಿಮ್ ತರನ ನಾನು ಕೂಡ ಮಿಡಲ್ ಕ್ಲಾಸ್ ಓದ್ದವನು, ಬದುಕ್ದವನು, ಬೆಳೆದವನು. ಹಾಗಾಗಿ ಅದೇ ಪರಿಸ್ಥಿತಿನ ನೀವು ಫೇಸ್ ಮಾಡ್ತಿದ್ದೀರ ಅಂತಂದ್ರೆ ಯು ಆರ್ ವೆರಿ ನಿಯರರ್ ಟು ಯುವರ್ ಅಚೀವ್ಮೆಂಟ್. ಅದನ್ನ ಮಾಡಬೇಕು ಅಂತಂದ್ರೆ ಇವತ್ತಿ ಎಫರ್ಟ್ ಅನ್ನ ಜಾಸ್ತಿ ಹಾಕ್ರಿ. ಪೊಲೀಸ್ ಕಾನ್ಸ್ಟೇಬಲ್ಗೆ ಯಾವ ರೀತಿ ಓದ್ಬೇಕು ಅಂತ ಹೇಳಿ ಒಬ್ಬರು ಮೆಂಟರ್ ಏನ್ ಹೇಳ್ಕೊಡ್ತಾರೆ, ಆ ಪರಿಸ್ಥಿತಿ ಒಳಗಡೆ ಆ ಒಂದು ದಾರಿ ಒಳಗೆ ನೀವು ನಡೀರಿ, ನಿಮ್ಮ ಎಫರ್ಟ್ ಅನ್ನ ನೀವು ಹಾಕ್ರಿ. 1 ತಿಂಗಳ ಸ್ಯಾಲ್ರಿ ಅನ್ನೋದು ನಿಮ್ಮ ಕುಟುಂಬದ 1 ವರ್ಷದ ಅರ್ನಿಂಗು. ನಿಮ್ಮ ತಂದೆ ಆಗಿರ್ಬೋದು ಅಥವಾ ನಿಮ್ಮ ತಾಯಿ ಆಗಿರ್ಬೋದು, ಭೂಮಿ ತಾಯಿನ ನಂಬ್ಕೊಂಡು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅಥವಾ ಬಡತನದ ಕುಟುಂಬದಲ್ಲಿ ಅಥವಾ ವ್ಯವಸಾಯ ಕುಟುಂಬದಲ್ಲಿ ನಾವೇನಾದ್ರೂ 1 ವರ್ಷದ ಏನಾದ್ರು ಬೆಳೆಗೋಸ್ಕರ ನಾವು ಕಾದು ಎಲ್ಲಾ ತರದ ಎಫರ್ಟ್ ಹಾಕಿ ಲಾಸ್ಟಿಗೆ ಮಾಡಿದ್ರೆ ನಾವು ಲಾಸ್ಟ್ಗೆ ಹೋಗೋದು. ಅದು ನಿಮಗೂ ಗೊತ್ತು. ಅಂತ ಪರಿಸ್ಥಿತಿ ಒಳಗಡೆ ನನ್ನ ವರ್ಷದ ನನ್ನ ತಂದೆಯ ವರ್ಷದ ಒಂದು ಅರ್ನಿಂಗ್ ಅನ್ನೋದು ನನ್ನ 1 ತಿಂಗಳ ಸ್ಯಾಲ್ರಿಗೆ ಸಮ ಆಗುವಂತಹ ಒಂದು ಸನ್ನಿವೇಶ ಅದು ಗೌರ್ಮೆಂಟ್ ಜಾಬ್ ಅನ್ನೋದು. ಹಾಗಾಗಿ ಯಾರು ಬೇರೆಯವ್ರೇನು ಹೇಳ್ತಿದ್ದಾರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡ್ರಿ. ನಿಮ್ಮೂರಲ್ಲಿ ನಿನ್ನ ಎಲೆ ಮರಿ ಕಾಯಿ ತರ ಎಲ್ಲಿ ಓದ್ತಾ ಇದೆ ಅನ್ನೋದು ಗೊತ್ತಾಗೋದು. ಅಂತ ಪರಿಸ್ಥಿತಿಯಲ್ಲಿ ಇರ್ರಿ. ಯಾಕಂದ್ರೆ ನಾಳೆ ಇವತ್ತು ಯಾರ್ಯಾರು ನಿನ್ ಬಗ್ಗೆ ಆಡ್ಕೊಂತಿದ್ದಾರೆ, ನಾಳೆ ಅವರೇ ನಿನ್ನ ಹೊಗಳ್ಬಿಟ್ಟು ಊರಲ್ಲಿ ಕರ್ಬಿಟ್ಟು ನೀಟಾಗಿ ಸನ್ಮಾನ ಮಾಡ್ತಾರೆ. ಆಯ್ತಾ? ನಿನ್ನನ್ನೆಲ್ಲ ಹೆದರ್ಸ್ದವ್ರು, ಹೀಯಾಳಿಸ್ದವ್ರು, ಬೈದವರು, ನಿನ್ನ ಕುಟುಂಬದ ಬಗ್ಗೆ ಕೇವಲವಾಗಿ ಮಾತಾಡಿದವರು ಎಲ್ಲರೂ ನಾಳೆ ನಿನ್ನ ಡ್ಯೂಟಿಗೆ ಬರ್ತಾರೆ ಬ್ರದರ್. ನೀನೇ ಅವರಿಗೆಲ್ಲ ಸಲಹೆ ಮಾಡುವಂತವನಾಗ್ತೀಯ. ನಿನಗೆ ಇವತ್ತು ಯಾರು ಅವನ ಕೈಯಲ್ಲಿ ಏನಾಗುತ್ತೆ ಅಂತ ಹೇಳಿದಾರಲ್ಲ, ನಾಳೆ ಏನಾದ್ರು ಸಜೆಷನ್ ಕೇಳ್ತಾರೆ. ಹೌ ಟು ಬಿಕಮ್ ಎ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಥವಾ ಹೌ ಟು ಬಿಕಮ್ ಎ ಪೊಲೀಸ್ ಕಾನ್ಸ್ಟೇಬಲ್, ಅಥವಾ ರೈತರ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂತಹ ಒಬ್ಬ ಮಗ ಅಥವಾ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಟ್ಟಿರ್ತಕ್ಕಂತಹ ಒಬ್ಬ ವ್ಯಕ್ತಿನೂ ಕೂಡ ಗೌರ್ಮೆಂಟ್ ಜಾಬ್ ಅನ್ನ ತಗೋಬಹುದಾ ಅಂತ ಹೇಳಿ ಸಜೆಷನ್ ನಿನ್ನ ಹತ್ರನೇ ಕೇಳ್ತಾರೆ. ಹಾಗಾಗಿ ನೀನು ಓದು, ನಿನ್ನ ಪರಿಸ್ಥಿತಿಗೆ ತಕ್ಕಂತೆ ಕಡಿಮೆ ಖರ್ಚನ್ನ ಮಾಡ್ಕೊ. ಎಲ್ಲರೂ ಹೇಳ್ತಿದ್ದೀರಿ ಸರ್ ನಾನು ಪಾರ್ಟ್ ಟೈಮ್ ಜಾಬ್ ಅನ್ನ ಮಾಡ್ತಾ ಇದ್ದೀನಿ ಸರ್, ನನಗೆ ಜಾಬ್ ಆಗುತ್ತಿಲ್ಲ ಸರ್, ಅಷ್ಟು ಕನ್ಫರ್ಮ್ ಇಲ್ಲ ಸರ್ ಅಂತ ಹೇಳ್ತಾ ಇದ್ದೀರಾ. ನಿಮಗೆ ಒಲಿಯೋದು ಬ್ರದರ್. ಯಾರು ಪಾರ್ಟ್ ಟೈಮ್ ಜಾಬ್ ಅಲ್ಲಿ ಎಲ್ಲೋ ಹೋಟೆಲ್ ಅಲ್ಲಿ
ಕ್ಲೀನರ್ ಆಗಿ ಕೆಲಸ ಮಾಡ್ತಾ ಇದ್ದೀರೋ, ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲೋ ಅಥವಾ ಯಾವುದೋ ಒಂದು ದೊಡ್ಡ ಒಂದು ಕಾರ್ಖಾನೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದೀರೋ, ಅಥವಾ ಸ್ವಿಗ್ಗಿ ಝೊಮ್ಯಾಟೊ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದೀರೋ, ಯಾವುದೋ ಒಂದು ಹೌಸ್ ಕೀಪಿಂಗ್ ಕೆಲಸವನ್ನು ಮಾಡ್ತಾ ಇದ್ದೀರೋ, ಎಲ್ಲೋ ಒಂದು ಕ್ಯಾಟರಿಂಗ್ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಸರ್ ಅಂತ ಆ ಒಂದೊಂದು ರೂಪಾಯಿ ಅನ್ನೋದು ನನ್ನ ಸಕ್ಸಸ್ಸಿಗೆ ಒಂದೊಂದು ಮೆಟ್ಟಿಲುಗಳ ರೀತಿಯಲ್ಲಿ ಯಾವುದೋ ಒಂದು ರೂಪದಲ್ಲಿ ದೇವರು ಹೆಲ್ಪ್ ಮಾಡ್ತಾ ಇದ್ದಾನೆ. ನೀನ್ ಅದಕ್ಕೆ ಹತ್ರ ಆಗ್ತಾ ಇದೆಯಾ, ಇಲ್ಲಿ ಕುಗ್ಗುವಂತಹ ಪರಿಸ್ಥಿತಿನ ನೀನು ಕ್ರಿಯೇಟ್ ಮಾಡ್ಕೋಬೇಡ, ಮುನ್ನುಗ್ಗು, ನೀನು ಓದು ಬ್ರದರ್. ಸಿಕ್ಕಿರ್ತಕ್ಕಂಥ ಈ ನೋಟಿಫಿಕೇಶನ್ ಅನ್ನು ಯಾವತ್ತೂ ಕಳ್ಕೊಳ್ಳಿಕ್ ಹೋಗ್ಬೇಡಿ. ಈ ನೋಟಿಫಿಕೇಶನ್ ಅಲ್ಲಿ ವಂಚಿತರಾದವ್ರನ್ನ ನೀವು ಹೋಗಿ ಕೇಳಿ, ಸಮಯದ ಬೆಲೆ ಹೇಳ್ತಾರವರು, ಆ ನೋಟಿಫಿಕೇಶನ್ ಇಂಪಾರ್ಟೆನ್ಸ್ ಅನ್ನ ಅವ್ರು ಹೇಳ್ತಾರವರು, ಜೀವನದಲ್ಲಿ ಅವನಿಗಿರುವಂತಹ ಒಂದು ಪರಿಸ್ಥಿತಿಯನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಆ ಪರಿಸ್ಥಿತಿ ನಿಮಗೆ ಬರಬಾರ್ದು ಅಂತಂದ್ರೆ ದಯವಿಟ್ಟು ಓದಿ. ತಂದೆ ತಾಯಿಗಳು ನಿಮ್ಮ ಮೇಲೆ ಬಹಳಷ್ಟು ನಂಬಿಕೆಯನ್ನು ಇಟ್ಬಿಟ್ಟು ನಿಮ್ಮ ಮೇಲೆ ಇನ್ವೆಸ್ಟ್ ಅನ್ನ ಮಾಡಿದ್ದಾರೆ. ನಮ್ಮ ತಂದೆ ತಾಯಿಗಳೆಲ್ಲ, ನಿಮ್ಮ ತಂದೆ ತಾಯಿಗಳು ಕೋಟ್ಯಾಧಿಪತಿಗಳಂತರೂ ಅಲ್ಲ, ನಾವೆಲ್ಲ ಬಡವರ ಮಕ್ಕಳು, ರೈತಾಪಿ ವರ್ಗದಲ್ಲಿ ಹುಟ್ಟಿರ್ತಕ್ಕಂಥ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಹುಟ್ಟಿರ್ತಕ್ಕಂಥ ಒಂದು ವಿದ್ಯಾರ್ಥಿಗಳು ನಾವೆಲ್ಲ, ಅಷ್ಟೇ ಮಕ್ಕಳು ನಾವೆಲ್ಲ. ನಾವು ಅದನ್ನೆಲ್ಲ ಓವರ್ಟೇಕ್ ಮಾಡ್ಬೇಕು. ನಾವು ಒಂದು ಒಳ್ಳೆ ಮನೆ ಕಟ್ಬೇಕಲ್ವ, ನೀವು ಒಂದು ಒಳ್ಳೆ ಕಾರಲ್ಲಿ ಅಡ್ಡಾಡ್ಬೇಕಲ್ವಾ. ಬೇರೆ ಕಾರ್ ಪೂಜೆ ಮಾಡ್ತಾ ಅವ್ರು ರೀಲ್ಸ್ ಆಗ್ತಿರೋದನ್ನೇ ನೋಡ್ತಾ ಇದ್ರೆ ಯಾಕೆ ನೀವು ಮಾಡೋದು ಬೇಡ ಅಂದ್ರೆ? ಒಳ್ಳೆ ಮನೆ ಕಟ್ಟೋದು ಬೇಡ, ತಂದೆ ತಾಯಿಗಳನ್ನು ನೀವು ಚೆನ್ನಾಗಿ ಇಟ್ಕೊಳ್ಳೋದು ಬೇಡವಾ? ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡ್ಕೊಳ್ಳೋದು ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ ಅಲ್ವಾ? ನಿಮ್ಮ ಅಕ್ಕನೋ, ನಿಮ್ಮ ತಂಗಿನೋ ಅಥವಾ ನಿಮ್ಮ ತಮ್ಮನೋ ಒಳ್ಳೆಯ ಒಂದು ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿಯಾಗಿ ಬದಲಾವಣೆ ಮಾಡಲಿಕ್ಕೆ ನೀವು ಕೂಡ ಎಫರ್ಟ್ ಅನ್ನು ಹಾಕಿ. ಹಾಗಾಗಿ ಸರ್ಕಾರಿ ಹುದ್ದೆ ಅನ್ನೋದು ಒಬ್ಬ ವ್ಯಕ್ತಿಯ ಜೀವನದ ಒಂದು ಗತಿಯನ್ನೇ ಬದಲಾವಣೆ ಮಾಡುತ್ತೆ. ಅದು ಯಾವುದ್ರ ಮುಖಾಂತರ ಅಂದರೆ ಓದೋದ್ರ ಮುಖಾಂತರ. ಹಾಗಾಗಿ ಎಫರ್ಟನ್ನು ಹಾಕ್ರಿ, ಓದ್ರಿ, ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡ್ರಿ. ದೇವರು ಒಳ್ಳೆಯವ್ರಿಗೆ ಒಳ್ಳೆಯದನ್ನೇ ಮಾಡ್ತಾನೆ.